ಹಲೋ ವೆಲ್ಕಮ್ ಬ್ಯಾಕ್ ಟು ನಿಶ್ಯೂಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನೀವು ಈ ವಿಡಿಯೋನ ಮೊದಲನೇ ಬಾರಿಗೆ ನೋಡ್ತಿದ್ರೆ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ವೀಡಿಯೋಸ್ನ ನೋಡಿ. ಯಾಕಂದರೆ ನಾನು ಮುಂದೆ ಹಾಕುವಂಥ ವೀಡಿಯೋಸ್ಗಳ ಅವಶ್ಯಕತೆ ನಿಮಗಿದ್ದರೆ ಆ ವೀಡಿಯೋಸ್ಗಳು ಮೊದಲು ನಿಮಗೆ ಬಂದು ತಲುಪುತ್ತೆ. ಹಾಗಾದರೆ ಇವತ್ತಿನ ವಿಡಿಯೋ ಏನು ಅಂತ ನೋಡೋಣ ಬನ್ನಿ. ಇವತ್ತಿನ ಟಾಪಿಕ್ BA ಗ್ರಾಮ ಆಡಳಿತಾಧಿಕಾರಿಗೆ 2026ರಲ್ಲಿ ನೇಮಕಾತಿಗೆ ಕ್ಷಣಗಣನೆ ಅಂತ ಹಾಕಿದ್ದೀನಿ. ಹೌದು, ಇದು ಏನಪ್ಪ ಅಂತ ಅಂದರೆ ಈಗಾಗಲೇ ಏನು ಇಷ್ಟು ದಿನ ಒಳ ಮೀಸಲಾತಿ ನಡೀತಿತ್ತಲ್ಲ, ಅದು ಅಂತಿಮ ಘಟ್ಟಕ್ಕೆ ತಲುಪಿದೆ ಅಂತಲೇ ಹೇಳ್ಬೋದು. ಆದರೂ ಇದು KE ಎಕ್ಸಾಮ್ಸಿಗೆ ಅಷ್ಟೇನು ಎಫೆಕ್ಟ್ ಆಗಲ್ಲ. ಕಳೆದ ಬಾರಿ 2024ರಲ್ಲಿ ಕೂಡ ಇದು ಇದ್ದಾಗಲೂ ಕೂಡ ಕೇವಲ 8 ತಿಂಗಳಲ್ಲಿ 1000 ಪೋಸ್ಟಿಗೆ ರೆಕ್ರೂಟ್ಮೆಂಟನ್ನು ಮಾಡ್ಕೊಂಡಿದ್ದಾರೆ. ಈಗ 500 ಪೋಸ್ಟ್ ಏನು ಕಾಲಾಗುತ್ತೆ ಅಂತ ಇದ್ದಾರೆ. ಆ ಪೋಸ್ಟ್ಗಳು ಯಾವುವು, ಅದಕ್ಕೆ ಬೇಕಾದಂತಹ ಎಲ್ಲ ಮಾಹಿತಿಯನ್ನು KE ತಗೊಂಡು ಈಗ ನೋಟಿಫಿಕೇಷನ್ನ ಹೊರಡ್ಸೋಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ನಾವು ಏನು ಮಾಡಬೇಕು ಈಗ ಅಂದರೆ ನಮ್ಮದು ಓದೋದೊಂದೇ ಕೆಲಸ ಅಂತಲೇ ಹೇಳ್ಬೋದು. ಎಕ್ಸಾಮು ನೋಟಿಫಿಕೇಷನ್ ಆಗಿ ಅದು ಕಾಲ ಆದಮೇಲೆ ಓದೋದಕ್ಕಿಂತನೂ ಮೊದಲಿಂದನೇ ಓದಿದರೆ ನಾವು ಉತ್ತಮವಾದ ಅಂಕಗಳನ್ನು ಪಡೆಯೋದಕ್ಕೆ ಆ 500ರಲ್ಲಿ ಒಂದು ಹುದ್ದೆಯನ್ನು ನಮ್ಮದಾಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಇನ್ಯಾಕೆ ತಡ, ನಾವು ಈ VAO ಎಕ್ಸಾಮ್ ಅಥವಾ ಗ್ರಾಮ ಆಡಳಿತಾಧಿಕಾರಿ ಅಂತ ಏನು ಕರಿತೀವಿ, ಈ ಎಕ್ಸಾಮ್ನ ಪಾಸ್ ಮಾಡಬೇಕು ಅಂದರೆ ಕೆಲವರು ಉತ್ತಮವಾದ ಬುಕ್ಕನ್ನು ಸರ್ಚ್ ಮಾಡ್ತಿರ್ತಾರಲ್ವ. ಯಾವುದಪ್ಪ ಬುಕ್ಸ್ ಓದೋದು, ಒಬ್ರೊಬ್ಬರು ಒಂದೊಂದು ಹೇಳ್ತಾರೆ. ಯಾವ ಬುಕ್ಸನ್ನು ನಾವು ಓದೋದು, ಯಾವುದನ್ನು ಓದಿದರೆ ನಾವು ಆಯ್ಕೆ ಆಗುವಂಥ ಸಿಚುಯೇಷನ್ ಇರುತ್ತೆ, ಜಾಸ್ತಿ ಇರುತ್ತೆ ಅಂತ ಎಲ್ಲ ತುಂಬಾ ತಲೆ ಕೆಡಿಸ್ಕೊಂಡಿರ್ತಾರೆ. ಅದ್ರ ಮಾಹಿತಿಯನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ಕೊಡ್ತೀನಿ ಬನ್ನಿ. ಇನ್ನು ಇಲ್ಲಿ ನಾನು ಹೇಳಿದ್ನಲ್ಲ ಲಿಸ್ಟ್ ಹೇಳ್ತೀನಿ ಅಂತ, ಇಲ್ಲಿ ನಾನು ಜಸ್ಟ್ ಪಾಯಿಂಟ್ ಡೌನ್ ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ಯಾವ್ಯಾವ ಬುಕ್ ರೆಫರ್ ಮಾಡಬೇಕು ಅಂತ ನಿಮಗೆ ಹೇಳೋಕ್ಕೆ ಇಲ್ಲಿ ಅಷ್ಟು ನೀಟಾಗಿ ನಾನು ಬರೆದಿಲ್ಲ. ನಿಮಗೆ ನೀವು ಏನು ಮಾಡಿ ಅಂದರೆ ಇದನ್ನು ಒಂದು ಬುಕ್ಕಲ್ಲಿ ಕ್ಲೀನಾಗಿ ಬರೆದಿಟ್ಕೊಳ್ಳಿ. ಯಾವ್ಯಾವುದಕ್ಕೆ ಯಾವ್ಯಾವ ಬುಕ್ಕು. ನೀವು ಬಿಗಿನರ್ಸ್ ಆದರೆ ನಿಮಗೆ ಖಂಡಿತ ಇದು ಯೂಸ್ ಆಗೇ ಆಗುತ್ತೆ ಅಂತಲೇ ಅಂತೀವಿ. ಬಿಗಿನರ್ಸ್ ಆದರೂ ಅಷ್ಟೇ, ಅಥವಾ ಈ ಹಿಂದೆ ಎಕ್ಸಾಮ್ ಬರೆದವರಾದರೂ ಅಷ್ಟೇ, ಬುಕ್ಸನ್ನು ರೆಫರ್ ಮಾಡಿಲ್ಲ ಅಂದರೆ ಯೂಸ್ ಆಗೇ ಆಗುವಂಥ ಬುಕ್ಗಳನ್ನು ಆಲ್ಮೋಸ್ಟ್ ಎಲ್ಲರೂ ರೆಫರ್ ಮಾಡುವಂಥ ಬುಕ್ ಲಿಸ್ಟನ್ನು ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡ್ತಾ ಹೋಗಿ. ರಾಜ್ಯಶಾಸ್ತ್ರಕ್ಕೆ ಅಥವಾ ಪೊಲಿಟಿ ಅಂತ ನಾವೇನು ಕರಿತೀವಿ, ಅದಕ್ಕೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಎರಡಕ್ಕೂ ಕೂಡ ಇಲ್ಲಿ 3 ಆಥರ್ ಬುಕ್ಕನ್ನು ನಾನು ಬರೆದಿದ್ದೀನಿ. PS ಗಂಗಾಧರ್ ಸರ್ದಿದೆ ಪೊಲಿಟಿಗೆ, ಅಂದರೆ ರಾಜ್ಯಶಾಸ್ತ್ರಕ್ಕೆ. KM ಸುರೇಶ್ ಸರ್ದಿದೆ, ಹಾಗೆ ಲಕ್ಷ್ಮೀಕಾಂತ್ ಸರ್ ಇದೆ. PS ಗಂಗಾಧರ್, KM ಸುರೇಶ್, ಲಕ್ಷ್ಮೀಕಾಂತ್. KM ಸುರೇಶ್ ಅಂದರೆ ಈ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ನ ಬರೀತಾರೆ ನೋಡಿ, ಮಂತ್ಲಿ ಆ ಸರು, ಅವ್ರದ್ದು ತುಂಬ ಚೆನ್ನಾಗಿರುತ್ತೆ. ಅದೇ ಇವ್ರದ್ದು ಅಷ್ಟೇ, ಆಲ್ಮೋಸ್ಟ್ ಡೆಪ್ತಾಗಿ ಕವರ್ ಮಾಡಿ ಏನೇನು ಬೇಕೋ ಒಂದು ಎಕ್ಸಾಮ್ KPSC KE ಎಕ್ಸಾಮ್ಸಿಗೆ ಅದಷ್ಟನ್ನು ಕವರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನೀವು NCERTನೂ ರೆಫರ್ ಮಾಡಿದರೆ ಇನ್ನೂ ಒಳ್ಳೆಯದು. ಅದು ಮಾಡೋಕ್ಕಾಗಲ್ಲ ಅನ್ನೋರು ಖಂಡಿತ ಇದನ್ನು ತಗೊಂಡು ಓದಿದರೆ ಸಾಕು. ಇವು 3ರಲ್ಲಿ ಒಂದು, ಈ 3ನೂ ತಗೊಳ್ಳಿ ಅಂತಲ್ಲ, ಇವು 3ರಲ್ಲಿ ಒಂದು. ನೀವೇನಂದರೆ 3 ಬುಕ್ಕನ್ನು ತಗೊಂಡು ಒಂದೊಂದು ಸಲ ಓದಿ ಅಲ್ಪ ಸ್ವಲ್ಪ ಓದೋದಕ್ಕಿಂತ ಯಾವುದಾದ್ರು ಒಂದು ಬುಕ್ಕನ್ನು ತಗೊಂಡು ಅದನ್ನು 10 ಸಲ ರಿವಿಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ರಿವಿಷನ್ ಮಾಡಿದಷ್ಟು ನಮಗೆ ಕಾನ್ಸೆಪ್ಟ್ಗಳು ನಮ್ಮ ಮೈಂಡಲ್ಲಿ ಡೆಪ್ತಾಗಿ ಉಳಿತವೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಜಿಯೋಗ್ರಫಿಗೆ ಮೋಸ್ಟ್ಲಿ ಇಂಗ್ಲೀಷ್ ಮೀಡಿಯಮ್ ಅವರಿಗೆ NCERT, ಜಿಯೋಗ್ರಫಿಗೆ ಇಂಗ್ಲೀಷ್ ಮೀಡಿಯಮ್ ಅವರಿಗೆ NCERT ಅಂತಲೇ ಹೇಳ್ಬೋದು. ಸುಮಾರು ಬುಕ್ಸ್ಗಳಿದೆ. ನಾನು ಮುಖ್ಯವಾಗಿ ನಿಮಗೆ ಹೇಳುವಂಥದ್ದು, ರೆಫರ್ ಮಾಡುವಂಥದ್ದು NCERT. ಇನ್ನು ಕನ್ನಡ ಮೀಡಿಯಮ್ ಅವರಿಗಾದರೆ ಶರಣಯ್ಯ ಭಂಡಾರಿ ಸರ್ ಅವ್ರದ್ದು ತುಂಬ ಯೂಸ್ಫುಲ್ ಆದಂಥ ಜಿಯೋಗ್ರಫಿ ಬುಕ್ಸ್ ಇದೆ, ಅದನ್ನು ರೆಫರ್ ಮಾಡ್ಬೋದು. ಇನ್ನು ಹಿಸ್ಟ್ರಿಗೆ ಎಕ್ಸಲೆಂಟ್ ಹಿಸ್ಟ್ರಿ ಅನ್ನುವಂಥ ಬುಕ್ ಇದೆ. ಇದನ್ನು ತುಂಬಾ ಚೆನ್ನಾಗಿದೆ, ಆಲ್ಮೋಸ್ಟ್ ಕವರ್ ಆಗಿದೆ. ಇದನ್ನು ರೆಫರ್ ಮಾಡಲಿಲ್ಲ ಅಂತ ಅಂದರೆ ನೀವೇನು ಮಾಡ್ಬೋದು ಅಂದರೆ, ನೀವು 6th to 12th ಸ್ಟ್ಯಾಂಡರ್ಡ್ NCERT ಬುಕ್ಕನ್ನು ರೆಫರ್ ಮಾಡ್ಬೋದು. ಅಷ್ಟನ್ನು ರೆಫರ್ ಮಾಡಿದರೆ ಸಾಕು, ಆಲ್ಮೋಸ್ಟ್ ಆಲ್ ಹಿಸ್ಟ್ರಿ ನಿಮಗೆ ಏನೆಲ್ಲ ಬೇಕೋ ಅದೆಲ್ಲ ಸಿಗುತ್ತೆ. ಅದರಲ್ಲಿ ಬಂದಿರುವಂಥದ್ದೇ ಆಲ್ಮೋಸ್ಟ್ ಕವರ್ ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ VAO ಅನ್ನೋವಂಥದ್ದು ಮುಖ್ಯವಾಗಿ ಅದು ಸೆಕೆಂಡ್ PUC ಅಂತ ತನಕ ಮಾತ್ರನೇ ಕೇಳಿರ್ತಾರೆ ಕ್ವಶನ್ಸ್ನ. ಪಕ್ಕ 6th ಇಂದ 12th ಸ್ಟ್ಯಾಂಡರ್ಡ್ ತನಕ ಕೇಳಿರ್ತಾರೆ ಅಂತಲೇ ಹೇಳ್ಬೋದು. ಸೊ ಹಿಸ್ಟ್ರಿಗೆ ನೀವು NCERT ಅಥವಾ ಅದನ್ನು ಎಲ್ಲ ಬುಕ್ಕು ನಮಗೆ ಸಿಗಲ್ಲ ಅನ್ನುವಂಥವರು ಎಕ್ಸಲೆಂಟ್ ಹಿಸ್ಟ್ರಿನ ಓದ್ಬೋದು. ಇನ್ನು ಸೈನ್ಸಿಗೆ ನಾನು ಹೇಳುವಂಥದ್ದು NCERTನೇ. ಇದಕ್ಕೂ ಕೂಡ 6th to
10th ಸೈನ್ಸ್ ಬುಕ್ಕು ಮತ್ತು ಓಲ್ಡ್ ಕ್ವಶನ್ ಪೇಪರ್ನ ಆದಷ್ಟು ರೆಫರ್ ಮಾಡಿ ಅಂತಲೇ ಹೇಳ್ಬೋದು. ಅದನ್ನು ಬಿಟ್ಟರೆ ನೀವು KM ಸುರೇಶ್ ಸರ್ ಅವ್ರದ್ದು ಬುಕ್ ಇದೆ ಇದು ಸೈನ್ಸಿಗೆ, ಅಂದರೆ ಪ್ರಚಲಿತ ವಿದ್ಯಮಾನ ಏನು ಡೈಲಿ ಆಗ್ತಾ ಇರುತ್ತೆ, ಒಂದು ನಾವು ಅಪ್ಲೈಡ್ ಸೈನ್ಸ್ ಅಂತ ಏನು ಕರಿತೀವಿ ಅದ್ರ ಮೇಲೆ ಒಂದು ಬುಕ್ಕನ್ನು ಬರೆದಿದ್ದಾರೆ ಅವರು, ನೀವು ಸರ್ಚ್ ಮಾಡಿದರೆ ಸಿಗುತ್ತೆ. ಸೊ ಅದನ್ನು ಕೂಡ ರೆಫರ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಇನ್ನು ಕರೆಂಟ್ ಅಫೇರ್ಸಿಗೆ ಇಂಗ್ಲೀಷ್ ಮೀಡಿಯಮ್ ಅವರಿಗೆ ಪರ್ಚಮ್ ಕ್ಲಾಸಸ್ ಅಂತ ಇದೆ. ಇನ್ನು ನಾವು ಕನ್ನಡದವರಿಗೆ ಹೇಳೋದಾದರೆ ನೀವು ನ್ಯೂಸ್ ಪೇಪರ್ನ ಓದ್ಬೋದು, ಪ್ರಜಾವಾಣಿ ತುಂಬಾ ಯೂಸ್ಫುಲ್ಲ. ಅದನ್ನು ಬಿಟ್ಟರೆ ನ್ಯೂಸ್ ಪೇಪರ್ನ ಬಿಟ್ಟರೆ ನೀವು ಮಂತ್ಲಿ ಮ್ಯಾಗ್ಝಿನ್ ಸ್ಪರ್ಧಾ ವಿಜೇತ ಇಂಥ ಬುಕ್ಸ್ಗಳು ತುಂಬ ಮ್ಯಾಗ್ಝಿನ್ಗಳು ಇದಾವಲ್ಲ ಅವು ತುಂಬಾ ಯೂಸ್ಫುಲ್ಲಾಗಿದೆ ಅಂತಲೇ ಹೇಳ್ಬೋದು. ಆಮೇಲೆ ಮೆಂಟಲ್ ಎಬಿಲಿಟಿ, ಇಲ್ಲಿ ನಾನು ಬರೆದಿರುವಂತಹದ್ದು ಫ್ರೀ ಫೀಲ್ ಟು ಲರ್ನ್ ಅಂತ, ಇವ್ರದಕ್ಕೆ ತುಂಬ ನೀಟಾಗಿ ಕೂಲಾಗಿ ಹೇಳ್ಕೊಡ್ತಾರೆ. ಇದನ್ನು ಬಿಟ್ಟರೆ ತುಂಬಾ ಇದೆ. ನಾನು ಹೇಳುವಂಥದ್ದು ಓಲ್ಡ್ ಕ್ವಶನ್ ಪೇಪರಲ್ಲಿ ಏನೆಲ್ಲ ಮೆಂಟಲ್ ಎಬಿಲಿಟಿ ಬಂದಿರುತ್ತೆ ಕ್ವಶನ್, ಅದನ್ನ ನೀವು ಸಾಲ್ವ್ ಮಾಡ್ಕೊಂಡು ಹೋದರೆ ಸಾಕು. 1000 ಕ್ವಶನ್ನ ನೀವು ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು. ಮೆಂಟಲ್ ಎಬಿಲಿಟಿ ತುಂಬಾ ಕ್ವಶನ್ಗಳನ್ನ ಕೇಳಿರ್ತಾರೆ. ಆಲ್ಮೋಸ್ಟ್ ಆಲ್ 10 ಕ್ವಶನ್ಸ್ ಬಂದಿರುತ್ತೆ ಇದರಲ್ಲಿ. ಇದು ಒಂದು ತಪ್ಪಾಗಲಿಲ್ಲ ಅಂದರೆ ನಿಮ್ಮ ಸ್ಕೋರು ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗ್ರಾಮೀಣಾಭಿವೃದ್ಧಿ ವಿಷಯಗಳ ಬಗ್ಗೆ ಹೇಳೋದಾದರೆ ಅರಿವು ಅಂತ ಮ್ಯಾಗ್ಝಿನ್ ಬರುತ್ತೆ, ಅದರಲ್ಲಿ ಏನೆಲ್ಲ ಯೋಜನೆಗಳಿದ್ದಾವೆ ಹಿಂದೆ ಆಗಿರೋದು ಆ ಥರದ್ದೆಲ್ಲ ಸಿಗುತ್ತೆ. ಇನ್ನು ಅದನ್ನು ಬಿಟ್ಟರೆ ಸತೀಶ್ ಜೋಗ ಸರ್ PDO ಎಕ್ಸಾಮಿಗೆ ಅಂತಲೇ ಅಥವಾ ಈ ಕಂದಾಯ ವಿಚಾರಗಳ ಬಗ್ಗೆಯಲ್ಲಿ ಕೆಲವೊಂದು ವೀಡಿಯೋಸ್ಗಳನ್ನ ಮಾಡಿದ್ದಾರೆ, ಅದನ್ನು ಕೂಡ ನೀವು ನೋಡ್ಕೋಬೋದು ಯೂಟ್ಯೂಬ್ ಚಾನಲಲ್ಲಿ. ಇನ್ನು ಮೆಂಟಲ್ ಎಬಿಲಿಟಿ ಮುಂಚೆನೇ ಹೇಳಿದೆ, ಮತ್ತೆ ಬರ್ದಿದ್ದೀನಿ ನೋಡಿ ಇಲ್ಲಿ. ಆಮೇಲೆ ನೀವು ಇಲ್ಲಿ ನಾನು ಏನು ಬರೆದಿರೋದಂದರೆ 50% ಅಂತ ಇದೆ ನೋಡಿ ಇಲ್ಲಿ. ಮೆಂಟಲ್ ಎಬಿಲಿಟಿ ಮತ್ತು ಕರೆಂಟ್ ಅಫೇರ್ಸು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು, ನೀವು ಯಾವುದೇ ಒಂದು ಎಕ್ಸಾಮಿಗೆ ಹೋಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ರೆಫರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡೋದ್ರಿಂದ ತಾನೇ ನಿಮಗೆ ಗೊತ್ತಾಗೋದು ಒಂದು ಎಕ್ಸಾಮ್ ಪ್ಯಾಟ್ರನ್ ಹೇಗಿದೆ, ಯಾವ ರೀತಿಯಾಗಿ ಕ್ವಶನ್ ತೆಗೆದಿದ್ದಾರೆ, ಅದು ಸ್ಟೇಟ್ಮೆಂಟ್ ಬೇಸ್ಡ್. ಅವಾಗೆಲ್ಲ ಡೈರೆಕ್ಟ್ ಕ್ವಶನ್ ಕೇಳ್ತಿದ್ರು, ಇದನ್ನು ಕಂಡುಹಿಡಿದವರು ಯಾರು ಅಂತೇಳಿ. ಈಗ ಆ ರೀತಿ ಕ್ವಶನ್ ಬರಲ್ಲ, ಅದ್ರ ಬದಲಾಗಿ ಏನು ಬರುತ್ತೆ ಅಂತಂದರೆ ಕಂಡುಹಿಡಿದವ್ರು ಯಾರು ಅಂತ ಕೇಳಲ್ಲ, ಇದನ್ನು ಕಂಡುಹಿಡಿದಿರೋದ್ರಿಂದ ಈ ಲಾಭಗಳಾಗಿವೆ ಅಥವಾ ಈ ನಷ್ಟಗಳಾಗಿವೆ, ಈ ಕೆಳಗಿನ ಒಂದು ಸ್ಟೇಟ್ಮೆಂಟ್ಗಳಲ್ಲಿ ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ಸರಿಯಾಗಿದೆ ಅಥವಾ 2 ಹೇಳಿಕೆಗಳು ತಪ್ಪು, ಈ ರೀತಿ ಬಂದುಬಿಡ್ತಾ ಇದೆ ಇವಾಗ. ಸೊ ಹಾಗಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ರೆಫರ್ ಮಾಡಿದರೆ ಆಲ್ಮೋಸ್ಟ್ ಆಲು ಈ ಮೆಂಟಲ್ ಎಬಿಲಿಟಿಗೆ ಪಕ್ಕ ಆಗಿ ಕರೆಂಟ್ ಅಫೇರ್ಸ್ನ ತಿಳ್ಕೊಂಡು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗೆ ರೆಡಿ ಮಾಡಿದ್ರೆ ಆಲ್ಮೋಸ್ಟ್ 50% ನಿಮ್ಮ ಒಂದು ಸಿಲೆಬಸ್ ಕಂಪ್ಲೀಟ್ ಆದಂಗೆ. ಇನ್ನು ಉಳಿದಿರೋದು ನಾನು ಹೇಳಿದ್ನಲ್ಲ ಬುಕ್ಸ್ನೆಲ್ಲ ರೆಫರ್ ಮಾಡ್ಕೋಬೋದು. ಇನ್ನು ಕನ್ನಡ, ಇಂಗ್ಲೀಷ್, ಕಂಪ್ಯೂಟ್ರ್ ಬಗ್ಗೆ ಹೇಳ್ತಾ ಹೋಗೋಣ. ಇಂಗ್ಲೀಷ್ ಬಗ್ಗೆ ಹೇಳ್ತಾ ಹೋಗೋದಾದರೆ ಶಿವಕುಮಾರ್ ಮಾವಳ್ಳಿ ಸರ್ದು ಒಂದು ಬುಕ್ ಇದೆ, ಬುಕ್ಕನ್ನು ರೆಫರ್ ಮಾಡ್ತೀನಿ ಅನ್ನೋದು. ಬಟ್ ಯಾರಿಗೆ ಬುಕ್ಸ್ ಇಂಪಾರ್ಟೆಂಟ್ ಇದೆ ಅವ್ರಿಗೆ ನಾನು ಹೇಳ್ತಿದ್ದೀನಿ. ಬಟ್ ನಾನಂತೂ ಇಂಗ್ಲೀಷಿಗೆ ಆಲ್ಮೋಸ್ಟ್ ನನಗೆ ಏನು ಟಾಪಿಕ್ ಬೇಕು ಸಿಲೆಬಸ್ ಫಸ್ಟ್ ನೋಡ್ತೀನಿ, ಏನು ಆಡಳಿತ ಅಧಿಕಾರಿಗೆ ಏನು ಸಿಲೆಬಸ್ ಬೇಕು ಅಂತ ಆ ಸಿಲೆಬಸ್ಸನ್ನು ನೋಡಿಕೊಂಡು ನಾನು ಆ ಸಿಲೆಬಸ್ಸಿಗೆ ತಕ್ಕಂಗೆ ಆನ್ಲೈನಲ್ಲೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿಕೊಂಡು ಓನ್ ನೋಟ್ಸ್ನ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇಂಗ್ಲೀಷಿಗೆ ಓನ್ ನೋಟ್ಸ್ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಅದು ಓನ್ ನೋಟ್ಸ್ ಮಾಡೋಕ್ಕಾಗಲ್ಲ, ನಮಗೆ ಟೈಮ್ ಇಲ್ಲ ಅನ್ನೋರು ಶಿವಕುಮಾರ್ ಮಾವಳ್ಳಿ ಅವ್ರದ್ದು ಬುಕ್ ಇದೆ, ಅದನ್ನು ರೆಫರ್ ಮಾಡ್ಬೋದು. ಇನ್ನು ಕನ್ನಡ ಗ್ರಾಮರ್ಗೆ ಆಲ್ಮೋಸ್ಟ್ ನೀವು 10th ಒಂದು ಬುಕ್ಕನ್ನು ರೆಫರ್ ಮಾಡಬೇಕಾಗುತ್ತೆ, ಗ್ರಾಮರ್ ಬುಕ್ಕು. ಅದನ್ನು ಬಿಟ್ಟರೆ ಇನ್ನು ಕವಿ ಪರಿಚಯಗಳಿಗೆ, ಸಾಹಿತ್ಯಗಳಿಗೆ 6 to 12 ಸ್ಟ್ಯಾಂಡರ್ಡ್ ಬುಕ್ಕು, ಸ್ಟೇಟ್ ಗೌರ್ನಮೆಂಟ್ ಬುಕ್ಕನ್ನು ರೆಫರ್ ಮಾಡಬೇಕಾಗುತ್ತೆ. ಅದನ್ನು ಬಿಟ್ಟರೆ ಅರಳುಗುಪ್ಪೆ ಸರ್ ಈ ಬುಕ್ಕು ತುಂಬಾ ಚೆನ್ನಾಗಿದೆ. ಇದರಲ್ಲಿ ಅಲ್ಲಿ ಕೇಳುವಂಥ ವ್ಯಾಕರಣಗಳೆಲ್ಲ ಆಲ್ಮೋಸ್ಟ್ ಈ ಬುಕ್ಕಿಂದನೇ ಬಂದಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸಾಹಿತ್ಯಕ್ಕೆ ಸ್ಪರ್ಧಾ ವಿಜೇತ ಸರ್ KM ಸುರೇಶ್ ಸರ್ ಅವ್ರದ್ದು ಬುಕ್ ಇದೆ, ಅದನ್ನು ನೀವು ಕೂಡ ರೆಫರ್ ಮಾಡ್ತಾ ಹೋಗ್ಬೋದು ಅಂತಲೇ ಹೇಳ್ಬೋದು. ಇನ್ನು ಕಂಪ್ಯೂಟ್ರ್ ಒಂದು ಬರೆದಿಲ್ಲ ನಾನು ಇದರಲ್ಲಿ. ಕಂಪ್ಯೂಟ್ರಿಗೆ ನೀವು ಮುಖ್ಯವಾಗಿ ಏನು ತಗೊಳ್ಳಿಯಪ್ಪ ಅಂತಂದರೆ ಆ್ಯರಿ ಅಂತ ತುಂಬ ಜನ ತುಂಬ ಕ್ಲಾಸಸ್ನ ಹೇಳ್ತಾ ಹೋಗ್ತಾರೆ. ನಾನು ಕ್ಲಾಸಸ್ನ ನೋಡ್ತಾ ಇದ್ದೆ, ರುದ್ರೇಗೌಡ ಸಮಥಿಂಗ್, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಅದನ್ನು ಬಿಟ್ಟರೆ ಆ್ಯರಿ ಅಂತ, ಅದರಲ್ಲಿ A to Z ಎಲ್ಲ ಕವರ್ ಆಗಿರುತ್ತೆ. ಅದೊಂದು ಬುಕ್ಕನ್ನು ಓದಿದರೆ ಕಂಪ್ಯೂಟರ್ ಕ್ವಶನ್ಸ್ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಇವತ್ತಿನ ವೀಡಿಯೋದಲ್ಲಿ ಇಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ನನ್ನ ವೀಡಿಯೋದಲ್ಲಿ ನಿಮಗೇನಾದ್ರು ಹೆಲ್ಪ್ಫುಲ್ ಆಗಿದ್ದರೆ ನನ್ನ ವೀಡಿಯೋದಿಂದ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮುಂದಿನ ವೀಡಿಯೋಗಳಲ್ಲಿ ಖಂಡಿತ ನಿಮಗೆ ಉಪಯುಕ್ತವಾದಂಥ ಮಾಹಿತಿಗಳ ಜೊತೆಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲರಿಗೂ ಧನ್ಯವಾದಗಳು.